ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಮಂದಿ ಕೇಳ್ತಿದ್ರು ಸರ್, ನಮ್ಮ ಊರಿನಲ್ಲಿ ಇವತ್ತು ಮತದಾರ ಪಟ್ಟಿಯನ್ನು ನಾವು ಡೌನ್ಲೋಡ್ ಮಾಡಬೇಕಾಗಿದೆ, ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರು. ಇವತ್ತು ಜಿಲ್ಲೆಯ ಮತದಾರ ಪಟ್ಟಿ ಆಗಿರ್ಬೋದು, ತಾಲೂಕಿನ ಮತದಾರ ಪಟ್ಟಿ ಆಗಿರ್ಬೋದು, ನಿಮ್ಮ ಹಳ್ಳಿ, ನಿಮ್ಮ ಊರಿನ, ನಿಮ್ಮ ಒಂದು ವಾರ್ಡಿನ ಒಂದು ಮತದಾರ ಪಟ್ಟಿ ಆಗಿರ್ಬೋದು, ಇವತ್ತು ಯಾರೆಲ್ಲ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ, ಯಾರ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ, ಯಾರು ಆ ಒಂದು ವಾರ್ಡ್ ಅನ್ನ ಬಿಟ್ಟು ಬೇರೆ ವಾರ್ಡ್ ಅಲ್ಲಿ ಯಾರಾದರೂ ಸೇರ್ಕೊಂಡಿದ್ದಾರಾ ಅಂತೇಳಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ನಿಮ್ಮ ಒಂದು ಊರಿನ ಮತದಾರ ಒಂದು ಪಟ್ಟಿಯ PDF ಲಿಸ್ಟ್ ಅನ್ನ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಟೈಪ್ ಮಾಡಬೇಕಪ್ಪ ಅಂದ್ರೆ ವೋಟರ್ ಲಿಸ್ಟ್ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ವೋಟರ್ ಕಾರ್ಡ್ ಆಗಿರ್ಬೋದು, ವೋಟರ್ ಕನ್ನಡ ಅಂತಾನು ಕೂಡ ಆಗಿರ್ಬೋದು. ನಾನು ವೋಟರ್ ಕಾರ್ಡ್ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಇಲ್ಲಿ ರಿಜಿಸ್ಟ್ರೇಷನ್ ಅಥವಾ ಒಂದು ಎಲೆಕ್ಷನ್ ಕಮಿಷನ್ ಅಂತ ಬಂದಿರತ್ತೆ. ನಾನು ವೋಟರ್ ಕಾರ್ಡ್ ಅಥವಾ ಕರ್ನಾಟಕ ಅಂತ ಟೈಪ್ ಮಾಡ್ಕೊತೀನಿ. ಓಕೆ, ಕರ್ನಾಟಕ ಅಂತ ಟೈಪ್ ಮಾಡ್ಕೊಂಡಾಗ ನನಗೆ ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಪೋರ್ಟಲ್ ಕೂಡ ಸಿಗುತ್ತೆ. ಮತ್ತೆ ಜೊತೆಗೆ ಇಲ್ಲಿಂದ ಚೀಫ್ ಎಲೆಕ್ಟ್ರಾನಿಕ್ ಆಫೀಸ್ ಕರ್ನಾಟಕ ಅಂತ ಸಿಗುತ್ತೆ. ಇಲ್ಲಿಂದ ಮತದಾರರ ಕರ್ನಾಟಕದಲ್ಲಿ ಮತದಾರ ಗುರುತಿನ ಚೀಟಿ, ಇನ್ನೇನು ಸಾಕಷ್ಟು ಒಂದು ವೆಬ್ಸೈಟ್ಗಳು ಕೂಡ ನಮಗೆ ಸಿಗ್ತಾ ಇರುತ್ತೆ. ಅವಾಗ ನಾವೇನ್ ಮಾಡಬೇಕಾಗುತ್ತೆ, ಇಲ್ಲಿಂದ ವೋಟರ್ ಸರ್ವಿಸ್ ಪೋರ್ಟಲ್ ಕೂಡ ಸಂಪೂರ್ಣವಾಗಿ ಇದ್ದಿರುತ್ತೆ. ನಾವು ಈ ಒಂದು ಸರ್ವಿಸ್ ಪೋರ್ಟಲ್ ಮೇಲೆ ಅಥವಾ ಏನ್ ಮಾಡಬಹುದು, ಮೊದಲನೇ ಬಂದಿರುವಂತ ವೋಟರ್ ID ಕಾರ್ಡ್ NIC ಅಂತ ಇದ್ದಿರುತ್ತೆ, ಅಥವಾ ಇಲ್ಲಿಂದ ವೋಟರ್ ರಿಜಿಸ್ಟ್ರೇಷನ್ ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನು ಮಾಡ್ಕೋಬಹುದು. ಮಾಡಿದ ನಂತರ ನೀವು ಸಂಪೂರ್ಣವಾಗಿರುವಂತ ಆ ಒಂದು ಪೇಜ್ ಕೂಡ ಈ ರೀತಿಯಾಗಿ ನನಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇದರಲ್ಲಿ ನಾವು ನಮ್ಮ ಒಂದು ಊರಿನ ಮತದಾರ ಪಟ್ಟಿಯ ಒಂದು ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ನಾವು ಸಂಪೂರ್ಣವಾಗಿ ಮತ್ತೆ ಕೆಳಗಡೆ ಬಂದಾಗ ಏನಾದರೂ ಒಂದು ಡೀಟೇಲ್ಸ್ ಸಿಗುತ್ತಾ ಇದರಲ್ಲಿ ಅಂತ ನೋಡಬಹುದು. ಬಟ್ ಇದರಲ್ಲಿ ಏನ್ ಕೊಡ್ತಾರಂದ್ರೆ, ಈ ಒಂದು ವೆಬ್ಸೈಟ್ಗೆ ನೀವು ಬಂದಾಗ ಏನ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ನೀವು ಏನ್ ಮಾಡ್ಕೋಬಹುದು ಅಂದ್ರೆ ಹೊಸ ಮತದಾರ ಪಟ್ಟಿಗೆ ಅಪ್ಲಿಕೇಶನ್ ಸಲ್ಲಿಸುವಂತ ಈ ಒಂದು ಪೋರ್ಟಲ್ಗೆ ನಾವು ಸಂಪೂರ್ಣವಾಗಿ ಬಂದಿದ್ದೀವಿ. ಇಲ್ಲ ಸರ್, ನಾವು ಸರ್ಚ್ ಮಾಡಬೇಕಾಗಿದೆ, ಸರ್ಚ್ ಯುವರ್ ನೇಮ್ ಇನ್ ಲಿಸ್ಟ್ SR ಅಂತ ಇದ್ದಿರತ್ತೆ. ಸಬ್ಮಿಟ್ ಡಾಕ್ಯುಮೆಂಟ್ ಒಂದು ಅಗೇನ್ಸ್ಟ್ ನೋಟಿಫಿಕೇಶನ್ ಇಶ್ಯೂಡ್ ಅಂತ ಇದ್ದಿರತ್ತೆ. ಜೊತೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಇಲ್ಲಿಂದ ನೋಡಬಹುದು ಫಾರಂ ನಂಬರ್ 6 ಅಂತ ಇದ್ದಿರತ್ತೆ. ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಬಂದಿರತ್ತೆ. ನೀವು ಇದರ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ಸರ್, ನನಗೆ ವೋಟರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾಗಿದೆ ಅಂದ್ರೆ ಇಲ್ಲಿನೂ ಕೂಡ ಇಲ್ಲಿಂದಾನು ಕೂಡ ಡೌನ್ಲೋಡ್ ಮಾಡಬಹುದು. ಇಲ್ಲ ಸರ್, ನನಗೆ ಡೈರೆಕ್ಟ್ ಆಗಿ ನಾವು ವೆಬ್ಸೈಟ್ಗೆ ಹೋಗಬೇಕಾಗಿತ್ತು ಅಂದ್ರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡಬಹುದು ಒಂದು ಸರ್ಕಾರದ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ ನಾವು ವೆಬ್ಸೈಟ್ಗೆ ಸಂಪೂರ್ಣವಾಗಿ ಬಂದಿದ್ದೀವಿ. ಇದರಲ್ಲಿ ನಾವು ಕೆಳಗಡೆ ಹೋಗ್ತಾ ಹೋಗ್ತಾ ನಾವು ನೋಡಬಹುದು, ಇಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ, ಸಾಕಷ್ಟು ಸರ್ವಿಸ್ಗಳು ಕೂಡ ನಮ್ಗೆ ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವಾಗ ನಾವೇನ್ ಮಾಡಬೇಕಾಗಿದೆ, ಇಲ್ಲ ಸರ್ ನಮ್ಮ ಒಂದು ಊರಿನ ಒಂದು ಡೀಟೇಲ್ಸ್ ಅನ್ನ ನಾವು ನೋಡಬೇಕಾಗಿತ್ತು ಅಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ತರದ ಒಂದು ಮಾಹಿತಿ ಕೂಡ ಸಿಗ್ತಾ ಇರತ್ತೆ. ಇಲ್ಲ ಸರ್, ನಾನು ನಮ್ಮ ಒಂದು ಊರಿನ ಒಂದು ವೆಬ್ಸೈಟ್ ಅನ್ನ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡಬೇಕು, ಇಲ್ಲಿಂದ ವೋಟರ್ ಲಿಸ್ಟ್ ಡೌನ್ಲೋಡ್ ಅಂತಾನು ಕೂಡ ನೀವೇನ್ ಮಾಡ್ಬೋದು, ವೋಟರ್ ಲಿಸ್ಟ್ ಡೌನ್ಲೋಡ್ ಲಿಸ್ಟ್ ಡೌನ್ಲೋಡ್ ಅಂತ ಅಥವಾ ವೋಟರ್ ಲಿಸ್ಟ್ ಅಂತಾನು ಕೂಡ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ನೀವೇನ್ ವೋಟರ್ ಲಿಸ್ಟ್ ಕರ್ನಾಟಕ ಅಂತಾನು ಕೂಡ ನೀವು ಮಾಡ್ಕೋಬಹುದು. ಇಲ್ಲಿಂದ ನಾನು ವೋಟರ್ ಲಿಸ್ಟ್ ಕರ್ನಾಟಕ 2023 ಯಾವುದೋ ಒಂದು ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡ್ಕೊಂಡು ಸುದ್ದಿಗಳ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿಂದ ECO ಕರ್ನಾಟಕ ಅಂತ ಬರುತ್ತೆ, ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನಾವೇನ್ ಮಾಡ್ಬೋದು, ನೀವು ಡೈರೆಕ್ಟ್ ಆಗಿ ಇಷ್ಟೊತ್ತನ ಏನ್ ಕೇಳಿದ್ರೆ ಇದಕ್ಕಿಂತ ಈಸಿಯಾಗಿ ನೀವು ಏನ್ ಮಾಡ್ಬೇಕಂದ್ರೆ ECO ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಕರ್ನಾಟಕ ಅಂತ ಬರುತ್ತೆ. ಡೈರೆಕ್ಟ್ ಆಗಿ ನೀವು ಏನ್ ಮಾಡ್ಬೋದು, ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸೀದಾ ಈಗ ಏನಾಗುತ್ತೆ ಅಂದ್ರೆ ನೋಡಬಹುದು, ಈ ರೀತಿಯಾಗಿ ನಮ್ಗೆ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆದಾಗ ಮುಖ್ಯ ಚುನಾವಣಾ ಅಧಿಕಾರಿ ಕರ್ನಾಟಕ ಅಂತ ಬಂದಿರುತ್ತೆ. ಈ ಒಂದು ಪೇಜ್ ಅಲ್ಲಿ ನಾವೇನ್ ಮಾಡ್ಬೋದು, ನಮ್ಮ ಊರಿನ, ನಮ್ಮ ಜಿಲ್ಲೆಯ, ನಮ್ಮ ಒಂದು ವಾರ್ಡಿನ, ನಮ್ಮ ಒಂದು ಹಳ್ಳಿಯ ಇವತ್ತು ಮತದಾನ ಗುರುತಿನ ಒಂದು ಪಟ್ಟಿಯ ಲಿಸ್ಟ್ ಇರುತ್ತೆ, ಎನ್ರೋಲ್ಮೆಂಟ್ ಲಿಸ್ಟ್. ಅದನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಯಾರು ಹೊಸದಾಗಿ ಬಂದಿದ್ದಾರೆ, ಯಾರ ಹೆಸರು ಡಿಲೀಟ್ ಆಗಿದೆ, ಯಾರ ಹೆಸರು ಆಡ್ ಆಗಿದೆ, ಅವರ ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ಅನ್ನ ನೀವೇನ್ ಮಾಡಬಹುದು ಇಲ್ಲಿ ನೋಡ್ಕೋಬಹುದು. ಈ ಒಂದು ಪೇಜ್ ಅನ್ನ ಮೊದಲಿಗೆ ಕನ್ನಡ ಅಂತ ಲ್ಯಾಂಗ್ವೇಜ್ ಅಲ್ಲಿ ನಾವೇನ್ ಮಾಡಬಹುದು, ಕನ್ನಡ ಭಾಷೆಯಲ್ಲಿ ಇದನ್ನ ಸಂಪೂರ್ಣವಾಗಿ ಚೇಂಜಸ್ ಮಾಡ್ಕೋತೀನಿ. ಇಲ್ಲಿಂದ ನೋಡಬಹುದು ಮತದಾರ ಪಟ್ಟಿ 2025-26ನೇ ಸಾಲಿನ ಒಂದು ಮತದಾರ ಪಟ್ಟಿ ಕೂಡ ಬಿಡುಗಡೆ ಆಗಿರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಇಲ್ಲಿ ಕರ್ನಾಟಕ ನಿಮ್ಮ ಒಂದು ಇಯರ್ ಅಂದ್ರೆ ನಾನು 2025 ತಗೋತಾ ಇದ್ದೀನಿ. ಇಲ್ಲಿಂದ ರೂಲ್ ಟೈಪ್ ಅಂತ ಇದ್ದಿರುತ್ತೆ. ಇಲ್ಲಿಂದ ನಾನು ಫೈನಲ್ ರೂಲ್ ಅಂತ ನಾನು ಸೆಲೆಕ್ಷನ್ ಮಾಡ್ಕೋತೀನಿ. ಇಲ್ಲಿಂದ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಬರುತ್ತೆ.
ಯಾವ ಜಿಲ್ಲೆಯ ಒಂದು ಸರ್ಚ್ ಮಾಡ್ತಾ ಇದ್ದೀನಿ, ನಾನು ಬಿಜಾಪುರ ಜಿಲ್ಲೆ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಅಸೆಂಬ್ಲಿ ಅಂತ ಬರುತ್ತೆ, ಯಾವ ಅಸೆಂಬ್ಲಿ ಅಂದರೆ ವಿಧಾನಸಭಾ ಮತಕ್ಷೇತ್ರ ಅಂತ ಕೇಳುತ್ತೆ. ಅವಾಗ ನಾವೇನು ಮಾಡ್ಬೋದು, ಸಿಂದಗಿ ವಿಧಾನಸಭಾ ಮತಕ್ಷೇತ್ರವನ್ನು ಆಯ್ಕೆ ಮಾಡ್ಕೋತೇನೆ. ಅದಾದ ನಂತರ ಇಲ್ಲಿಂದ ಲ್ಯಾಂಗ್ವೇಜ್ ಕೂಡ ಬಂದಿರುತ್ತೆ, ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ. ಕನ್ನಡ ಅಂತ ಬರುತ್ತೆ. ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಏನಾಗಿದೆ, ಆ ಒಂದು ಕ್ಯಾಪ್ಚರ್ ಕೋಡನ್ನು ನಾವೇನು ಮಾಡಬೇಕು, ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಓಕೆನಾ, ಅದು ಯಾವ ರೀತಿ ಆಗಿದೆ ಅದೇ ರೀತಿಯಾಗಿರುವಂತಹ ಒಂದು ಕ್ಯಾಪ್ಚರ್ ಕೋಡನ್ನು ನೀವೇನು ಮಾಡಬೇಕು, ಸಂಪೂರ್ಣವಾಗಿ ಇಲ್ಲಿ ಹಾಕಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿಂದ ಅಲ್ಲಿಗೇನು ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ನೀವೇನು ಮಾಡಬೇಕು, ಕ್ಯಾಪ್ಚರ್ ಕೋಡನ್ನು ಹಾಕಿ ಕೆಳಗಡೆ ಕಾಣಿಸ್ತಿರುವಂಥ ಇಲ್ಲಿ ನೋಡ್ಬೋದು ಸಂಪೂರ್ಣವಾಗಿರುವಂಥ ನೀವು ಇಷ್ಟನ್ನು ಹಾಕಿದರೆ ಸಾಕು, ಕೆಳಗಡೆ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಸಂಪೂರ್ಣವಾಗಿ ನೋಡಲಿಕ್ಕೆ ಶುರು ಆಗುತ್ತೆ. ಇದು ಸಂಪೂರ್ಣ ಬಹಳಷ್ಟು ಪೇಜ್ಗಳು ಕೂಡ ಇದ್ದಿರುತ್ತೆ, ಸುಮಾರು 27 ಪೇಜ್ಗಳಲ್ಲಿ ಕೂಡ ನಾವು ಈ ಒಂದು ಪೇಜನ್ನು ನೋಡ್ತೀವಿ. ಇದರಲ್ಲಿ ನಿಮ್ಮ ಒಂದು ಊರು ಯಾವುದಿದೆ ಆ ಒಂದು ಊರಿನ ಮೇಲೆ ನೀವೇನು ಮಾಡ್ಬೋದು, ಈ ರೀತಿಯಾಗಿ ಡೈರೆಕ್ಟ್ ಆಗಿ ನೀವು ಕ್ಲಿಕ್ ಅನ್ನು ಮಾಡಿಕೊಂಡು ಸಂಪೂರ್ಣವಾಗಿ ನೀವೇನು ಮಾಡ್ಬೋದು, ನೋಡಲಿಕ್ಕೆ ಶುರು ಮಾಡ್ಕೋಬಹುದು. ನೋಡ್ಬೋದು ಎಲ್ಲವನ್ನು ಕೂಡ ನಾವು ಡೀಟೇಲ್ಸ್ ಆಗಿ ನೋಡ್ತಾ ಇದೀವಿ, ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನಾವೇನು ಮಾಡ್ಬೋದು, ಇದನ್ನ ಸಂಪೂರ್ಣವಾಗಿ ಒಂದು ಚೆಕ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ನೋಡ್ಬೋದು. ಈ ರೀತಿಯಾಗಿರುವಂಥ ಸಂಪೂರ್ಣವಾಗಿರುವಂಥ ಡೀಟೇಲ್ಸ್ ನಮಗೆ ಸಿಗುತ್ತೆ. ಈಗ ಸಪೋಸ್ ನಾನು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ನೀವು ಅದನ್ನು ಓಪನ್ ಮಾಡಿಕೊಂಡು ನಿಮ್ಮ ಒಂದು ವಾರ್ಡಿನ ನಿಮ್ಮ ಮತದಾರ ಗುರುತಿನ ಚೀಟಿಯನ್ನು ನೀವೇನು ಮಾಡ್ಬೋದು, ಎಷ್ಟು ಬೇಕು ಅಷ್ಟು ಡೌನ್ಲೋಡ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಸೆಲೆಕ್ಟ್ PDF ಅಂತ ಬರುತ್ತೆ. ಇಲ್ಲಿ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗುವಂಥದ್ದು ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸುತ್ತೆ ಅದು. ಓಕೆನಾ, ಇಲ್ಲಿಂದ ಡೌನ್ಲೋಡ್ ಆಗಲಿಕ್ಕೆ ಶುರು ಆಗಿರ್ತದೆ, ವೇಟ್ ಮಾಡಬೇಕು. ಪ್ಲೀಸ್ ಸೆಲೆಕ್ಟ್ ಕ್ಯಾಪ್ಚರ್ ಅಂತ ಬರುತ್ತೆ. ಈ ಒಂದು ಕ್ಯಾಪ್ಚರ್ ಕೋಡ್ ಸರಿಯಾಗಿ ಇತ್ತು ಅಂದರೆ ಅದು ಏನಾಗುತ್ತೆ, ಸಂಪೂರ್ಣವಾಗಿ ಡೌನ್ಲೋಡ್ ಆಗಲಿಕ್ಕೆ ಶುರು ಆಗ್ತದೆ. ತಪ್ಪಿತ್ತು ಅಂದರೆ ಆಗೋದಿಲ್ಲ, ಗೊತ್ತಾಗ್ತದೆ. ಈ ರೀತಿಯಾಗಿ ನಾನು ಹಾಕೊಂಡು ಸಂಪೂರ್ಣವಾಗಿ ಈಗ ಪ್ರೋಗ್ರೆಸ್ ಆಗ್ತಾ ಇದೆ, ಅದು ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗಿಬಿಡುತ್ತೆ. ಓಕೆ, ಈ ಸಂಪೂರ್ಣವಾಗಿ ಡೌನ್ಲೋಡ್ ಆದ ನಂತರ ನಾವೇನು ಮಾಡ್ಬೋದು, ಇಲ್ಲಿ ನೋಡ್ಬೋದು 2025ನೇ ಒಂದು ಎನ್ರೋಲ್ಮೆಂಟ್ ಕೂಡ ನಾವು ಏನು ಮಾಡ್ತಾ ಇದ್ದೀವಿ. ಇದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡ್ರೆ ಸಂಪೂರ್ಣವಾಗಿರುವಂಥ ಆ ಒಂದು ಊರಿನ ಒಂದು ಮತದಾರ ಒಂದು ಪಟ್ಟಿ ಲಿಸ್ಟನ್ನು ನಾವೇನು ಮಾಡ್ಬೋದು, ಸಂಪೂರ್ಣವಾಗಿ ನೋಡ್ಕೋಬಹುದು. ಓಪನ್ ಆಗುತ್ತೆ. ನೀವು ಕೂಡ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನಲ್ಲೇ ಕೇವಲ 5 ನಿಮಿಷದಲ್ಲಿ ನಿಮ್ಮ ಊರಿನ ಮತದಾರ ಪಟ್ಟಿಯ ಒಂದು ಲಿಸ್ಟ್ ಕೂಡ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂಥ ಈ ರೀತಿಯಾಗಿರುವಂಥ ಹಲವಾರು ವಿಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ. ಇದನ್ನು ಓಪನ್ ಮಾಡ್ಕೋಬಹುದು. ಓಪನ್ ಮಾಡಿದ ನಂತರ ಇಲ್ಲಿಂದ ಸಂಪೂರ್ಣವಾಗಿ ಆ PDF ಅಲ್ಲಿ ಕೂಡ ನಾವು ನೋಡಬಹುದು. ಇಷ್ಟೆಲ್ಲ ಡೀಟೇಲ್ಸ್ ಬಂದಿರುತ್ತೆ. ಇದೇ ಪೇಜನ್ನು ನಾನು ಸ್ವಲ್ಪ ಕೆಳಗಡೆ ತಗೋತೀನಿ, ಎಲ್ಲವನ್ನು ಕೂಡ ಡೀಟೇಲ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನಾನು ಈ ಪೇಜ್ ಸ್ವಲ್ಪ ಇಲ್ಲಿಂದ ಕೆಳಗೆ ಸರಿಸ್ಕೋತೀನಿ. ಓಕೆನಾ, ನೋಡಬಹುದು ಇಲ್ಲಿಂದ ನಾವು ಕೆಳಗಡೆ ತಗೋತಿದ್ದಂಗೆ ಸಾಕಷ್ಟು ಹೆಸರುಗಳು ಕೂಡ ನನಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಒಂದು ಊರಿನ ಒಂದು ಡೀಟೇಲ್ಸ್ ಅನ್ನ ನೀವು ಸಂಪೂರ್ಣವಾಗಿ ಮತದಾರ ಗುರುತಿನ ಒಂದು ಚೀಟಿಯ ಲಿಸ್ಟ್ ಅನ್ನು ಕೂಡ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಜೂಮ್ ಔಟ್ ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಕ್ಲಿಯರ್ನೆಸ್ ಕಾಣಿಸಬಾರ್ದು ಅಂತೀರಿ, ಯಾಕಂದ್ರೆ ವೈಯಕ್ತಿಕ ಮಾಹಿತಿಗಳು ಇದ್ದಿರುತ್ತೆ, ಹಾಗಾಗಿ ಸೋರಿಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಿಮಗೆ ಈ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಬಹುದು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಆಗಿರ್ಬೋದು, ಅವರ ವಾರ್ಡ್ ಆಗಿರ್ಬೋದು, ಎಲ್ಲವನ್ನು ಕೂಡ ಸಮಗ್ರವಾಗಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸಂಪೂರ್ಣವಾಗಿ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಕೂಡ ನೀವೇನ್ ಮಾಡ್ಬೋದು, ಡಿಲೀಟ್ ಆಗಿರುವಂಥದ್ದು, ಆ್ಯಡ್ ಆಗಿರುವಂಥದ್ದು ಎಲ್ಲವನ್ನು ಕೂಡ ನೀವು ಕಂಪ್ಲೀಟ್ ಆಗಿ ನೋಡಿಕೊಂಡು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ದಯವಿಟ್ಟು ಈ ರೀತಿಯಾಗಿ ಹೇಳಿರುವಂತಹ ಸಾಕಷ್ಟು ವಿಡಿಯೋಸ್ಗಳನ್ನ ನೀವು ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.